ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಗೆದಷ್ಟು ಅಚ್ಚರಿ, ಬಗೆದಷ್ಟು ಕೌತುಕ. ಐತಿಹಾಸಿಕವಾಗಿರುವ ಆ ಮಣ್ಣಿನಲ್ಲಿ ನಿತ್ಯ ಒಂದೊಂದೇ ರಹಸ್ಯ ಹೊರಗೆ ಬರ್ತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭಿಸಿ ಇವತ್ತಿಗೆ 9 ದಿನಗಳಾಗಿದ್ದು, ತೋಟದಲ್ಲಿರುವ ಘಟಸರ್ಪದ ಶಿಲಾಕೃತಿ ಸರ್ಪಗಾವಲಿನ ಕೌತುಕವನ್ನ ಹೆಚ್ಚಿಸಿದೆ. 9ನೇ ದಿನದ ಉತ್ಖನನ, ಶಿಲಾಕೃತಿಗಳ ಆಗರ. ಲಕ್ಕುಂಡಿಯಲ್ಲಿ ಬಗೆದಷ್ಟು ಸಿಗ್ತಿವೆ ಪ್ರಾಚ್ಯ ವಸ್ತು. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಐತಿಹಾಸಿಕ ಸ್ಮಾರಕ ವಸ್ತು ನಿಧಿಗಾಗಿ ಶೋಧ ನಡೀತಿದ್ದು 5 ಮೂಳೆಗಳು ಪತ್ತೆಯಾಗಿವೆ. ಇದೇ ಜಾಗದಲ್ಲಿ ಪಚ್ಚೆ, ಮೂಳೆ, ಲೋಹದ ವಸ್ತು ಪತ್ತೆಯಾಗಿದ್ವು. ಪದೇ ಪದೇ ಮೂಳೆ ಸಿಕ್ತಿರೋದು ಕುತೂಹಲ ಹೆಚ್ಚಿಸಿದೆ. ಇದೆಲ್ಲಕ್ಕಿಂತ ಹೆಚ್ಚು ಕೌತುಕಕ್ಕೆ ಕಾರಣವಾಗಿರೋದು ಅಂದ್ರೆ ಅದು ಘಟಸರ್ಪ ಇರುವಂತಹ ಒಂದು ಮೂರ್ತಿಯನ್ನು ಸಿಕ್ಕಿದೆ. ಈಗ ನೋಡಬಹುದು TV9 ಅದರ ಗ್ರೌಂಡ್ ರಿಯಾಲಿಟಿ ಚೆಕ್ ನಲ್ಲಿ ಸಂಪೂರ್ಣ ಕೂಡ ಎಲ್ಲವನ್ನು ನಾವು ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇದು ಷಣ್ಮುಖಪ್ಪ ರವದಿ ಅನ್ನೋರ ಜಮೀನು. ಆ ಜಮೀನದಲ್ಲಿ ಒಂದು ಘಟಸರ್ಪ ಅಂದ್ರೆ 7 ಹೆಡೆಗಳಿರುವಂತ ಘಟಸರ್ಪದ ಮೂರ್ತಿಯನ್ನು ಪತ್ತೆಯಾಗಿದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಮೂರ್ತಿ ಅಂತ ಹೇಳಲಾಗ್ತಿದೆ. ಲಕ್ಕುಂಡಿಯ ಸಂಪತ್ತನ್ನ 7 ಹೆಡೆಯ ಘಟಸರ್ಪ ಕಾಯ್ತಿದೆ ಅಂತ ಗ್ರಾಮದ ಹಿರಿಯರು ಇಂದಿಗೂ ಮಾತನಾಡ್ತಾರೆ. ಅವರ ಮಾತಿಗೆ ಸಾಕ್ಷಿ ಎಂಬಂತೆ ಇದೇ ಜಾಗದಲ್ಲಿ ನಾಗರ ಕಲ್ಲುಗಳು ಪತ್ತೆಯಾಗಿದ್ವು. ಇದರ ನಡುವೆ ಘಟಸರ್ಪದ ಆಕೃತಿ ಪತ್ತೆಯಾಗಿದೆ. ಗ್ರಾಮದ ಷಣ್ಮುಖ ರವದಿ ಅನ್ನೋರ ಜಮೀನಿನಲ್ಲಿ ಘಟಸರ್ಪ ಶಿಲೆ ಪತ್ತೆಯಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಐತಿಹಾಸಿಕ ಬಾವಿಯೊಳಗೆ ಚಾಲುಕ್ಯರ ಕಾಲದ ಅಲಂಕಾರಿಕ ಸುಂದರವಾದ ಶಿಲೆಗಳು ಪತ್ತೆಯಾಗಿವೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ನಡೀತಾ ಇದ್ದು, ಉತ್ಖನನ ಸ್ಥಳದಲ್ಲಿ ಹೈಡ್ರಾಮಾವೇ ನಡೆದಿತ್ತು. ಕಾರ್ಮಿಕರಿಗೆ ಸೇಫ್ಟಿ ಇಲ್ಲ ಅಂತ ಗಲಾಟೆ ನಡೆದಿತ್ತು. ಇದರಿಂದ ಅಲರ್ಟ್ ಆಗಿರೋ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಉತ್ಖನನದ ನಿರ್ಬಂಧಿತ ಸ್ಥಳಕ್ಕೆ ಬೇಲಿ ಹಾಕಿ ಬಂದೋಬಸ್ತ್ ಮಾಡಿದೆ. ಏನು ಉತ್ಖನನ ನಡೀತು ಆ ಸ್ಥಳದಲ್ಲಿ ಸಾಕಷ್ಟು ಹೈಡ್ರಾಮಾ ಕೂಡ ನಡೆಯಿತು. ಕಟ್ಟಿಗೆಯ ಬಂಬು ಹಾಕಿ ಅದಕ್ಕೆ ಟೇಪನ್ನು ಸುತ್ತಿ ಸಂಪೂರ್ಣ ಯಾರನ್ನು ಒಳಗೆ ಬರದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಒಂದ್ ಕಡೆ ಉತ್ಖನನ ಆಗ್ತಿದ್ರೆ ಈ ಸ್ಥಳ ನೋಡಲು ಜನರ ದಂಡೇ ಹರಿದು ಬರ್ತಿದೆ. ವಿದೇಶಿ ಪ್ರವಾಸಿಗರು ಕೂಡ ಆಗಮಿಸಿದ್ದ ಶಾಸಕ ಸಿಸಿ ಪಾಟೀಲ್ ನಿಧಿ ಕೊಟ್ಟಿರೋ ರಿತ್ತಿ ಕುಟುಂಬಕ್ಕೆ ಈಗಾಗಲೇ ಸೈಟ್ ಕೊಡಲಾಗಿದ್ದು ಸುಸಜ್ಜಿತ ಮನೆ ಕಟ್ಟಿಸ್ಕೊಡ್ತೀವಿ ಅಂದ್ರು. ಲಕ್ಕುಂಡಿಯಲ್ಲಿ ಬಗದಷ್ಟು ವಿಶೇಷವಾದಂಥ ಸಂಗತಿಗಳು ಬಯಲಾಗ್ತಿದೆ. ಈಗ ಘಟಸರ್ಪದ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ಒಂದು ಚರ್ಚೆ ನಡುವೆ ಈ ಒಂದು ಘಟಸರ್ಪದ ಮೂರ್ತಿ ಪತ್ತೆಯಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜು ಪಾಂಡ್ರೆ, TV9 ಗದಗ್.